ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇಂದು ನಾವು ವಿಷಯುಕ್ತ ಜಗತ್ತಿನಲ್ಲಿ ಬದುಕ್ತಾ ಇದ್ದೀವಿ. ಸೇವಿಸುವ ಆಹಾರ ಆಗಿರ್ಬೋದು, ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಎಲ್ಲದರಲ್ಲೂ ಕಲಬೆರಕೆ. ಎಲ್ಲೋ ಒಂದು ಕಡೆ ನಮಗೆ ಅರಿವಿಲ್ಲದಂತೆ ಬಹಳಷ್ಟು ರಾಸಾಯನಿಕಗಳನ್ನು ನಾವು ಸೇವನೆ ಮಾಡ್ತಾ ಇದ್ದೀವಿ. ಅದರಲ್ಲೂ ಕೀಟನಾಶಕಗಳು, ಕ್ರಿಮಿನಾಶಕಗಳು, ಇದರ ಜೊತೆಗೆ ಇನ್ಸೆಕ್ಟಿಸೈಡ್ಗಳು, ಫಂಗಿಸೈಡ್, ಹರ್ಬಿಸೈಡ್, ಈ ಥರದ್ದು, ಇದರ ಜೊತೆಗೆ ರಾಸಾಯನಿಕ ರಸಗೊಬ್ಬರಗಳು, ಕಲರಿಂಗ್ ಏಜೆಂಟ್ಗಳು, ಪ್ರಿಸರ್ವೇಟಿವ್ಗಳು, ಫುಡ್ ಅಡಿಟಿವ್ಸ್ಗಳು, ಎಮಲ್ಸಿಫೈಯರ್ಸು, ಈ ಥರ ಇವೆಲ್ಲ ಈ ರಾಸಾಯನಿಕಗಳು ಕಾಸ್ಮೆಟಿಕ್ಸಲ್ಲಿ ಇರುತ್ತೆ, ಕುಡಿಯುವ ನೀರಿನಲ್ಲೂ ಸೇರ್ಕೊಂಡಿರುತ್ತೆ, ಸೇವಿಸುವ ಗಾಳಿಯಲ್ಲಿ ಬೇಕಾದಷ್ಟು ಪೊಲ್ಯೂಟೆಂಟ್ಸ್ ಇರುತ್ತೆ. ಹಾಗಾಗಿ ಈ ವಿಷಗಳೆಲ್ಲ ನಮ್ಮ ದೇಹವನ್ನು ಸೇರ್ತಾ ಇದೆ. ವಿಷಗಳು ದೇಹಕ್ಕೆ ಹೋದಾಗ ನಾವು ಎರಡು ಥರ ವಿಷಗಳನ್ನು ನೋಡ್ತೀವಿ. ಒಂದು ದೇಹವೇ ಉತ್ಪತ್ತಿ ಮಾಡುವಂತಹ ವಿಷ, ಮತ್ತು ಹೊರಗಡೆಯಿಂದ ಪರಿಸರದಿಂದ ನಮ್ಮ ದೇಹವನ್ನು ಪ್ರವೇಶಿಸುವಂಥ ವಿಷಗಳು. ದೇಹವೇ ಉತ್ಪತ್ತಿ ಮಾಡುವಂತಹದ್ದು ವಿಷಗಳಲ್ಲಿ ನಾವು ಮುಖ್ಯವಾಗಿ ಯೂರಿಕ್ ಆ್ಯಸಿಡು, ಅಮೋನಿಯಾ ಮತ್ತು ಇದರ ಜೊತೆಗೆ ಲ್ಯಾಕ್ಟೇಟ್, ಇವುಗಳನ್ನೆಲ್ಲ ಸಾಮಾನ್ಯವಾಗಿ ದೇಹವೇ ಬಿಡುಗಡೆ ಮಾಡುವಂತಹದ್ದು. ಇದರ ಜೊತೆಯಲ್ಲಿ ಹೊರಗಿನಿಂದ ದೇಹವನ್ನು ಪ್ರವೇಶ ಮಾಡುವಂತಹದ್ದು ಸಾಮಾನ್ಯವಾಗಿ ಆಲ್ಕೋಹಾಲ್ ಆಗಿರ್ಬೋದು, ಸ್ಮೋಕಿಂಗ್ ಆಗ್ಬೋದು, ಪೊಲ್ಯೂಟೆಂಟ್ಸ್ಗಳು ಹೇಳಿದೆ ನಾನು, ಹಲವಾರು ರಾಸಾಯನಿಕಗಳು, ಮತ್ತು ನಾವು ಸೇವಿಸುವಂತಹ ಔಷಧಿಗಳು, ಇದೂ ಸಹ ಅದು ಮೆಟಬಲೈಸ್ ಆಗಿ ಅದು ದೇಹದಿಂದ ಹೊರ ಹೋಗುತ್ತದು, ಅದು ಒಳಗಡೆ ಉಳ್ಕೊಳ್ಳೋದಿಲ್ಲ. ಹಾಗಾಗಿ ಇವು ಎಲ್ಲ ಈ ಥರದ ವಿಷಗಳನ್ನು ನಮ್ಮ ದೇಹ ಸ್ವೀಕಾರ ಮಾಡಿರುತ್ತೆ. ಒಂದು ಒಳಗಡೆನೇ ಉತ್ಪಾದನೆಯಾಗುವಂಥದ್ದು, ಮತ್ತೊಂದು ವಿಧದ ವಿಷಗಳು ದೇಹಕ್ಕೆ ಹೊರಗಡೆಯಿಂದ ದೇಹವನ್ನು ಬೇರೆ ಮುಖಾಂತರ, ಆಹಾರದ ಮುಖಾಂತರ ಅಥವಾ ಸ್ಮೋಕ್ ಮಾಡ್ತಾರೆ, ಆಲ್ಕೋಹಾಲ್ ತಗೊಂತಾರೆ, ಇದ್ರಗಳ ಮುಖಾಂತರ ದೇಹವನ್ನು ಪ್ರವೇಶ ಮಾಡುವಂಥದ್ದು. ಹಾಗಾದರೆ ನಮ್ಮ ದೇಹ ಏನು ಮಾಡುತ್ತೆ? ದೇಹವನ್ನು ಪ್ರವೇಶ ಮಾಡುವ ಈ ವಿಷಗಳನ್ನು ನಿರ್ವಿಷಯುಕ್ತ ಮಾಡುತ್ತೆ. ಯಾವ ರೀತಿ ಅಂತ ನಾವು ನೋಡೋದಾದರೆ, ನಮ್ಮ ದೇಹದಲ್ಲಿರುವ ಬಹಳ ಪ್ರಮುಖವಾದದ್ದು ಲಿವರ್ ಅಥವಾ ಯಕೃತ್. ಅದಕ್ಕೋಸ್ಕರನೇ ನೋಡಿ, ಅತಿಯಾಗಿ ಆಲ್ಕೋಹಾಲ್ ಸೇವನೆ ಮಾಡುವವರಿಗೆ ಲಿವರ್ ಸಿರೋಸಿಸ್ ಆಗಿ ಅವರು ಮರಣವನ್ನು ಹೊಂದುತ್ತಾರೆ. ಅದೇ ರೀತಿ ಅತಿಯಾಗಿ ಸ್ಮೋಕಿಂಗ್ ಮಾಡುವಂಥವರು ಶ್ವಾಸಕೋಶದ ತೊಂದರೆಯಿಂದ ಅವರು ಮರಣವನ್ನು ಅಪ್ಪುವುದನ್ನು ನಾವು ನೋಡಿದ್ದೀವಿ. ಬಹಳ ಪ್ರಮುಖವಾದ ಒಂದು ಅಂಗ, ಅದು ಮುಖ್ಯವಾಗಿ ವಿಷವನ್ನು ತೆಗೆದುಹಾಕುವುದು ಯಾವುದು ಅಂತಂದರೆ ಲಿವರ್. ಜೊತೆಗೆ ನಮ್ಮ ಕಿಡ್ನಿಗಳು, ಇವು ಫಿಲ್ಟ್ರೇಷನ್ ಮಾಡಿ ಯಾವುದೇ ಒಂದು ಔಷಧಿಯನ್ನು ಸೇವನೆ ಮಾಡಿದ್ರೂ ಅದನ್ನು ಮೆಟಬಲೈಟ್ಗಳನ್ನು ದೇಹದಿಂದ ಹೊರ ಹಾಕುವಂಥ ಪ್ರಕ್ರಿಯೆ ಮಾಡುತ್ತೆ. ಇದರ ಜೊತೆಗೆ ಚರ್ಮ ಸಹ ನಮ್ಮ ದೇಹದಲ್ಲಿರುವ ವಿಷಗಳನ್ನು ಸ್ವಲ್ಪ ಮಟ್ಟಿಗೆ ಹೊರಹಾಕಿ ನಿರ್ವಿಷಯುಕ್ತ ಮಾಡಿ ಹೊರ ಹಾಕುವಂಥದ್ದು. ಜೊತೆಗೆ ನಮ್ಮ ಗಟ್ ಮೈಕ್ರೋಬ್ಸ್ ಅಂತ ನಾವೇನು ಹೇಳ್ತೀವಿ, ಅವು ಸಹ ದೇಹ ಪ್ರವೇಶಿಸುವ ವಿಷಗಳನ್ನು ನಿರ್ವಿಷಯುಕ್ತ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಜೊತೆಗೆ ಆಟೋಫೇಜಿ ಎನ್ನುವ ಒಂದು ಪ್ರಕ್ರಿಯೆ ಸಹ ದೇಹದಲ್ಲಿ ನಡೀತಾ ಬರುತ್ತೆ. ಈ ರೀತಿ ದೇಹದ ಬೇಕಾದಷ್ಟು ಅಂಗಾಂಗಗಳು, ಇವುಗಳು ನಮ್ಮ ದೇಹವನ್ನು ಪ್ರವೇಶಿಸುವಂತಹ ವಿಷಗಳನ್ನು ನಿರ್ವಿಷಯುಕ್ತ ಮಾಡುತ್ತೆ. ಇದರಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹದ್ದು ಯಕೃತ್ ಅಥವಾ ಲಿವರ್ ಅಂತ ಅನ್ಬೋದು. ಯಾವುದೇ ವಿಷ ದೇಹದಲ್ಲಿ ಬಿಡುಗಡೆಯಾಗುವುದು ಅಥವಾ ದೇಹವನ್ನು ಪ್ರವೇಶ ಮಾಡುವಂಥದ್ದಿದೆಯಲ್ಲ, ಈ ವಿಷಗಳನ್ನು ಏನು ಮಾಡುತ್ತೆ? ಲಿವರ್ಗೆ ಹೋಗುತ್ತದು. ಲಿವರಲ್ಲಿ ಡಿಟಾಕ್ಸಿಫಿಕೇಷನ್ ಪ್ರೋಸೆಸ್, ನಿರ್ವಿಷಯುಕ್ತ ಮಾಡುವಂತಹ ಪ್ರಕ್ರಿಯೆ ನಡೀತಾ ಬರುತ್ತೆ. ಲಿವರಲ್ಲಿರುವ CYP450 ಎನ್ನುವ ಎನ್ಸೈಮ್, ಅದೊಂದು ಜೀನ್ ಇದೆ, ಅದು ಆ್ಯಕ್ಟಿವೇಟ್ ಆದಾಗ CYP450 ಎನ್ನುವ ಒಂದು ಎನ್ಸೈಮ್ ಇರುತ್ತೆ. ಅದೇನಾಗುತ್ತೆ, ಈ ವಿಷಗಳ ಜೊತೆ ಬೈಂಡ್ ಆಗಿ ಅದನ್ನು ನ್ಯೂಟ್ರಲೈಸ್ ಮಾಡುತ್ತೆ. ಮೊದಲನೇದಾಗಿ ಅದರ ಜೊತೆ ಸೇರ್ಕೊಳ್ಳೋ ಅಂಥದ್ದು, ಅದನ್ನು ಫಸ್ಟ್ ನೀರಿನಲ್ಲಿ ಅದು ಕರಗುವ ಹಾಗೆ ಮಾಡಿ ಆಕ್ಸಿಡೇಷನು, ಹೈಡ್ರಾಲಿಸಿಸು, ರಿಡಕ್ಷನ್ ಎನ್ನುವ 3 ಪ್ರಾಸೆಸ್ಗಳು ಇಲ್ಲಿ ನಡೆಯುತ್ತೆ. ಈ ಎಲ್ಲ ಆಕ್ಸಿಡೇಷನ್ ಪ್ರಕ್ರಿಯೆ ಆಗ್ಬೋದು, ರಿಡಕ್ಷನ್ ಪ್ರಕ್ರಿಯೆ ಆಗ್ಬೋದು, ಹೈಡ್ರಾಲಿಸಿಸ್ ಪ್ರಕ್ರಿಯೆ ಆಗ್ಬೋದು, ಇವುಗಳಿಂದ ಏನು ಮಾಡುತ್ತೆ? ಮೊದಲನೆಯದಾಗಿ ಈ ವಿಷಗಳನ್ನು ಅದು ಬೈಂಡ್ ಆಗುತ್ತೆ ವಿಷದ ಜೊತೆಗೆ. CYP450 ಜೀನ್ನಿಂದ ಬಿಡುಗಡೆಯಾಗುವ ಕಿಣ್ವಗಳು, ಈ ಕಿಣ್ವಗಳು ಬಿಡುಗಡೆಯಾದಾಗ ಆಕ್ಸಿಡೇಷನ್, ರಿಡಕ್ಷನ್, ಹೈಡ್ರಾಲಿಸಿಸ್ ಪ್ರೋಸೆಸ್ ಆಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈಗ ಆಲ್ಕೋಹಾಲ್ನ ಸೇವನೆ ಮಾಡಿರ್ತಾರೆ. ಆಲ್ಕೋಹಾಲ್ನ ಸೇವನೆ ಮಾಡಿದಾಗ ಅದು ಅಸಿಟಾಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಅಸಿಟಾಲ್ಡಿಹೈಡ್ ಆದ ನಂತರ ಆಲ್ಡಿಹೈಡ್ ಡಿಹೈಡ್ರಾಜಿನೇಸ್ ಎನ್ನುವ ಕಿಣ್ವದಿಂದ ಅಸಿಟಾಲ್ಡಿಹೈಡ್ ಆಗುತ್ತೆ. ನಂತರ ಆಲ್ಕೋಹಾಲ್ ಡಿಹೈಡ್ರಾಜಿನೇಸ್ ಆಗೋದ್ರಿಂದ ಅದು ಸಿಟ್ರಿಕ್ ಆ್ಯಸಿಡ್ ಆಗುತ್ತೆ. ನಂತರ ಸಿಟ್ರಿಕ್ ಆ್ಯಸಿಡ್ ಯಾವುದು ಅಪಾಯಕಾರಿಯಲ್ಲ. ಹಾಗಾಗಿ ನಾವು ಸೇವಿಸುವ ಆಲ್ಕೋಹಾಲ್ ಏನಿದೆ, ಅದು ಕೊನೆಯದಾಗಿ ನಿರ್ವಿಷಯುಕ್ತ ಆಗುವ ಹಾಗೆ ಮಾಡುವಂಥದ್ದು ಲಿವರ್.
ಲಿವರಲ್ಲಿ ಬಹಳ ಮುಖ್ಯವಾದ ಮತ್ತೊಂದು ಎನ್ಸೈಮ್ ಇದೆ, ಗ್ಲೂಟೋಥಯಾನ್ ಅಂತ. ಒಂದು ಬಹಳ ಕಿಂಗ್ ಮೇಕರ್ ಥರ, ಅದು ಬಹಳ ಪ್ರಮುಖವಾದ ಒಂದು ಎನ್ಸೈಮ್ ಅನ್ಬೋದು. ನಿರ್ವಿಷಯುಕ್ತ ಪ್ರಕ್ರಿಯೆಯಲ್ಲಿ ಡಿಟಾಕ್ಸಿಫಿಕೇಷನ್ ಪ್ರಾಸೆಸ್ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುವಂಥದ್ದು ಗ್ಲೂಟೋಥಯಾನ್ ಎನ್ನುವ ಒಂದು ಕಿಣ್ವ ಅಂತ ಹೇಳ್ಬೋದು. ಇಲ್ಲಿ ಗ್ಲೂಟೋಥಯಾನ್ ಏನು ಮಾಡುತ್ತೆ, ಯಾವುದೇ ಒಂದು ವಿಷ ನಮ್ಮ ಲಿವರ್ಗೆ ಬಂದಾಗ ಮೊದಲನೇದಾಗಿ ಅದು ಆಕ್ಸಿಡೇಷನ್ನು, ರಿಡಕ್ಷನ್ನು, ಹೈಡ್ರಾಲಿಸಿಸ್ ಆಯಿತು. ನಂತರ ಕರಗಿಸಿ ಅದನ್ನು ನ್ಯೂಟ್ರಲೈಸ್ ಮಾಡಬೇಕು. ಅದಕ್ಕೋಸ್ಕರ ನಮ್ಮಲ್ಲಿ ದೇಹದಲ್ಲಿ ಅದು ಮುಖ್ಯವಾಗಿ ಲಿವರ್ನಲ್ಲಿರುವಂಥದ್ದು ಅಸಿಟೈಲೇಷನ್ ಅನ್ನೋ ಒಂದು ಪ್ರಾಸೆಸ್ ಆಗುತ್ತೆ, ಮಿಥೈಲೇಷನ್ ಅನ್ನೋ ಪ್ರಾಸೆಸ್ ಆಗುತ್ತೆ, ಸಲ್ಫನೇಷನ್ ಎನ್ನುವ ಪ್ರಾಸೆಸ್ಸು, ಗ್ಲೂಟೋಥಯಾನ್ ಪರಾಕ್ಸಿಡೇಷನ್ ಅನ್ನುವ ಒಂದು ಪ್ರಾಸೆಸ್ಸು, ಈ ಥರದ್ದು ಬೇಕಾದಷ್ಟು ನಮ್ಮ ಲಿವರಲ್ಲಿ ನಡೆಯುತ್ತೆ. ನಡೆದಾಗ ಏನಾಗುತ್ತೆ, ಅದನ್ನು ಕರಗಿಸ್ತಾ ಬರುತ್ತೆ. ಯಾವುದೇ ವಿಷ ಇರಿದ್ರೂ ಅದನ್ನು ಕರಗಿಸಿ ಅದು ದೇಹದಿಂದ ಹೊರ ಹೋಗಬೇಕು, ಆ ಥರ ಅದನ್ನು ನೋಡ್ಕೊಳ್ಳುತ್ತೆ. ಮುಖ್ಯವಾಗಿ ಗ್ಲೂಟೋಥಯಾನ್ ಇದೆಯಲ್ಲ, ಇದರಲ್ಲಿ ಗ್ಲೈಸಿನ್ನು ಮತ್ತು ಬೇಕಾದಷ್ಟು 3-4 ಅಮೈನೋ ಆಸಿಡ್ಗಳಿದೆ, ಬಹಳ ಮುಖ್ಯವಾದದ್ದು ಗ್ಲೂಟಾಮೇಟು, ಗ್ಲೈಸಿನ್ ಇವೆಲ್ಲ. ಹಾಗಾಗಿ ಈ ಒಂದು ಗ್ಲೂಟೋಥಯಾನು ಬಹಳ ಪ್ರಮುಖವಾದ ಡಿಟಾಕ್ಸಿಫಿಕೇಷನ್, ನಿರ್ವಿಷಯುಕ್ತ ಮಾಡುವ ಒಂದು ಕಿಣ್ವ ಅಂತ ನಾವು ಹೇಳ್ಬೋದು. ಲಿವರ್ ಏನಾದರೂ ಫೇಲ್ಯೂರ್ ಆದರೆ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ, DNA ಡ್ಯಾಮೇಜ್ ಆಗುತ್ತೆ, ಬಹಳಷ್ಟು ದೇಹದಲ್ಲಿ ತೊಂದರೆಗಳು ತುಂಬ ಆಗುತ್ತೆ. ಮೈಟೊಕಾಂಡ್ರಿಯಾ ಡ್ಯಾಮೇಜ್ ಆಗುತ್ತೆ, DNA ಡ್ಯಾಮೇಜ್ ಆಗುತ್ತೆ, ಮ್ಯಾಕ್ರೋ ಮತ್ತು ಮೈಕ್ರೋ ಮಾಲಿಕ್ಯೂಲ್ಸ್ಗಳೆಲ್ಲ ಡ್ಯಾಮೇಜ್ ಆಗುವಂಥ ಸ್ಥಿತಿಯನ್ನು ನಾವು ನೋಡ್ತೀವಿ. ಹಾಗಾಗಿ ಲಿವರ್ನ ಒಂದು ಕೆಲಸ ಏನಿದೆ ಅದು ಅತ್ಯಂತ ಪ್ರಮುಖವಾದದ್ದು. ಜೊತೆಯಲ್ಲಿ ಏನಾಗುತ್ತೆ, ಲಿವರಲ್ಲಿ ಅಥವಾ ಯಕೃತ್ನಲ್ಲಿ ಈ ಒಂದು ವಿಷಗಳನ್ನು ನಿರ್ವಿಷಯುಕ್ತ ಮಾಡುವಂತಹ ಮತ್ತಷ್ಟು ಎನ್ಸೈಮ್ಸ್ಗಳನ್ನು ಇದು ಆ್ಯಕ್ಟಿವೇಟ್ ಮಾಡ್ತಾ ಬರುತ್ತೆ. ಅದರಲ್ಲಿ ಗ್ಲೂಟೋಥಯಾನ್ ಹೊರತಾಗಿ ಸೂಪರ್ ಆಕ್ಸೈಡ್ ಡಿಸ್ಮ್ಯೂಟೇಸು, ಕೆಟಲೇಸ್, ಈ ಥರದ ಕೆಲವೊಂದು ಎನ್ಸೈಮ್ಗಳು ದೇಹದಲ್ಲೇ ಬಿಡುಗಡೆಯಾಗುವಂಥದ್ದು. ಇವುಗಳು ನಿರ್ವಿಷಯುಕ್ತ ಕ್ರಿಯೆಯಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸ್ತಾ ಬರುತ್ತೆ. ಜೊತೆಯಲ್ಲಿ ಎನ್ಸೈಮ್ ಡಿರೈವ್ಡ್ ಅನ್ನೋದಾದರೆ ವಿಟಮಿನ್ ಸಿ ಇದೆಯಲ್ಲ, ವಿಟಮಿನ್ ಸಿ, ವಿಟಮಿನ್ ಎ ಇವುಗಳ ಸೇವನೆ ಮಾಡೋದ್ರಿಂದನೂ ದೇಹದಲ್ಲಿರುವ ವಿಷಗಳನ್ನು ನಿರ್ವಿಷಯುಕ್ತ ಮಾಡೋದರಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದಕ್ಕೋಸ್ಕರ ವೈದ್ಯರು ಯಾವಾಗಲೂ ಹೇಳ್ತಾರೆ, ವಿಟಮಿನ್ ಸಿ ಯುಕ್ತ ಆಹಾರವನ್ನು ಸೇವನೆ ಮಾಡಿ. ಅಂದರೆ ಕಿತ್ತಳೆ ಹಣ್ಣು, ನಿಂಬೆಹಣ್ಣು, ಈ ಥರದ್ದು ಹೆಚ್ಚು ಹುಳಿ ಇರುವಂತಹ ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ, ವಿಟಮಿನ್ ಸಿ ಯುಕ್ತವಾಗಿರುತ್ತೆ. ಅದೇ ಥರ ವಿಟಮಿನ್ ಎ ಅಂದರೆ ಕೆರಾಟಿನಾಯ್ಡ್, ಕ್ಯಾರೆಟ್ ಆಗಿರಬಹುದು, ಬೀಟ್ರೂಟು ಮತ್ತು ಬೇರೆ ಬಹಳಷ್ಟು ಇದರಲ್ಲಿ ಕೆರಾಟಿನಾಯ್ಡ್ಗಳಿರುತ್ತೆ. ಹಾಗಾಗಿ ವಿಟಮಿನ್ ಎ ಅದು. ಹಾಗಾಗಿ ವಿಟಮಿನ್ ಎ, ವಿಟಮಿನ್ ಸಿನ ನಾವು ಹೆಚ್ಚು ಸೇವನೆ ಮಾಡಿದ್ರೆ, ವಿಟಮಿನ್ಗಳನ್ನು ಸೇವನೆ ಮಾಡ್ತಾ ಬಂದರೆ ದೇಹದಲ್ಲಿ ಶೇಖರಣೆಯಾಗಿ ದೇಹದಲ್ಲೇ ಬಿಡುಗಡೆಯಾಗೋದು ಅಥವಾ ಹೊರಗಿನಿಂದ ದೇಹವನ್ನು ಪ್ರವೇಶಿಸುವ ವಿಷಗಳನ್ನು ದೇಹ ನಿರ್ವಿಷಯುಕ್ತ ಮಾಡುತ್ತೆ. ಅಂದರೆ ಅದು ನಮ್ಮ ಜೀವಕೋಶಗಳನ್ನು ಆರೋಗ್ಯಕರವಾಗಿಡುತ್ತೆ. ಇಲ್ಲ ಅಂದರೆ ಇಲ್ಲದ ಪಕ್ಷದಲ್ಲಿ ನಾನಾ ರೀತಿಯ ಕಾಯಿಲೆಗಳಿಗೆ ನಾವು ತುತ್ತಾಗ್ತೀವಿ. ವಯಸ್ಸಾಗುವ ಪ್ರಕ್ರಿಯೆ ಬಹಳ ಬೇಗ ನಡೀತಾ ಬರುತ್ತೆ. ಕೂದಲು ಬೆಳ್ಳಗಾಗೋದು, ನಮ್ಮ ಚರ್ಮ ಬೇಗ ಹಾಳಾಗುವುದು, ಸುಕ್ಕುಗಟ್ಟುವುದು, ಈ ರೀತಿ. ಇದರ ಜೊತೆಗೆ ಮರಗುಳಿತನ, ಹೃದಯದ ಒಂದು ಜೀವಕೋಶಗಳು ಸಹ ಅವು ಕ್ಷೀಣವಾಗ್ತಾ ಬರುತ್ತೆ, ಕಾರ್ಡಿಯೋಮೈಸೈಟ್ಸ್ಗಳು. ದೇಹದ ಪ್ರತಿಯೊಂದು ಅಂಗಾಂಗದಲ್ಲೂ ತೊಂದರೆಗಳನ್ನು ನಾವು ನೋಡ್ತಾ ಬರ್ತೀವಿ. ಹಾಗಾಗಿ ದೇಹ ವಿಷಗಳನ್ನು ಇಟ್ಕೊಳ್ಳೋದಿಲ್ಲ, ಅದು ಅದನ್ನು ಹೊರ ಹಾಕಲೇಬೇಕಾಗಿರೋ ಅಂಥದ್ದು. ಆಮೇಲೆ ನಾವು ಕಿಡ್ನಿಯನ್ನು ನೋಡೋದಾದರೆ ಮೂತ್ರಕೋಶ, ಮೂತ್ರಪಿಂಡ ಇವುಗಳು ಮುಖ್ಯವಾಗಿ ಯೂರಿಯಾ, ಯೂರಿಕ್ ಆ್ಯಸಿಡ್ ಇವುಗಳನ್ನು ಹೊರ ಹಾಕ್ತಾ ಬರುತ್ತೆ. ಹಾಗಾಗಿ ನಮ್ಮ ರಕ್ತವನ್ನು ಶುದ್ಧೀಕರಣ ಮಾಡಿ ರಕ್ತದಲ್ಲಿ ಯಾವುದೇ ರೀತಿಯ ಯೂರಿಯಾ ಆಗ್ಬೋದು, ಯೂರಿಕ್ ಆ್ಯಸಿಡ್ ಆಗ್ಬೋದು, ಮತ್ತು ಡ್ರಗ್ ಮೆಟಬಲೈಟ್, ಈ ಯಾವುದೇ ಒಂದು, ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ಡೋಲೋ 650 ನಾವು ತಗೊತೀವಿ. ಡೋಲೋ 650 ತಗೊಂಡಾಗ ಅದು ಯಾವುದೋ ಒಂದು, ಅದು ಪ್ಯಾರಾಸಿಟಮಾಲ್, ಕೆಲವೊಂದು ನಮಗೆ ತೊಂದರೆಗಳಿರುತ್ತೆ. ನಂತರ ಈ ಒಂದು ರಾಸಾಯನಿಕ ದೇಹದಲ್ಲಿ ಹಾಗೆ ಉಳಿಯೋದಿಲ್ಲ, ಅದು ಮೂತ್ರದ ಮೂಲಕ ಹೊರ ಬರಲೇಬೇಕು. ಅದನ್ನು ಮೂತ್ರಪಿಂಡಗಳು ಏನು ಮಾಡುತ್ತೆ, ಅದನ್ನು ಹೊರ ಹಾಕುವ ಪ್ರಯತ್ನ ಮಾಡುತ್ತೆ, ಫಿಲ್ಟ್ರೇಟ್ ಮಾಡಿ. ಅದರಲ್ಲಿ ಪ್ರಮುಖವಾಗಿ ಯೂರಿಯಾ, ಯೂರಿಕ್ ಆ್ಯಸಿಡ್ ಮತ್ತು ಡ್ರಗ್ ಮೆಟಬಲೈಟ್ಸ್ಗಳು ನಾವೇನು ಸೇವನೆ ಮಾಡ್ತೀವಿ ಇದೆಲ್ಲ ದೇಹದಿಂದ ಹೊರ ಹೋಗುತ್ತೆ. ಅದು ಜೊತೆಯಲ್ಲಿ ಇದರ ಹೊರತಾಗಿ ನಮ್ಮ ದೇಹದಲ್ಲಿ ಗಟ್ ಮೈಕ್ರೋಬಯೋಮ್ ಅಂತ ನಾನು ಬಹಳ ವಿಡಿಯೋಗಳಲ್ಲಿ ಅದನ್ನು ಹೇಳಿದ್ದೀನಿ. ಹಿಂದಿನ ವಿಡಿಯೋಗಳನ್ನು ತಾವು ಬೇಕಾದರೆ ನೋಡ್ಬೋದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಕರುಳಿನಲ್ಲಿ
ಒಳ್ಳೆಯ ಒಂದಷ್ಟು ಬ್ಯಾಕ್ಟೀರಿಯಾಗಳಿದೆ ಹಾಗೂ ಅನಾನುಕೂಲಕರವಾದ ಬ್ಯಾಕ್ಟೀರಿಯಾಗಳು ಇರುತ್ತೆ. ನಾವು ಆರೋಗ್ಯವಾಗಿದ್ದಾಗ ನಮ್ಮ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ನಮಗೆ ಆರೋಗ್ಯ ಹದಗೆಟ್ಟಾಗ ಕೆಟ್ಟ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆದಾಗಲೇ ನಮಗೆ ಕಾಯಿಲೆಗಳು ಬರೋದು. ದೈಹಿಕ ಕಾಯಿಲೆ ಆಗ್ಬೋದು, ಮಾನಸಿಕ ಕಾಯಿಲೆ ಆಗ್ಬೋದು. ಇವೆಲ್ಲ ಬರುವಂತಹದ್ದು ಅನಾನುಕೂಲಕರ ಬ್ಯಾಕ್ಟೀರಿಯಾಗಳ ಸಂಖ್ಯೆ ವೃದ್ಧಿಯಾದಾಗ. ಹಾಗಾಗಿ ದೇಹವನ್ನು ಹೆಚ್ಚು ಹೆಚ್ಚು ಈ ಒಂದು ವಿಷಗಳು ಹೊರಗಿನಿಂದ ಪ್ರವೇಶ ಮಾಡೋದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ಗಟ್ ಮೈಕ್ರೋಬಯೋಮಲ್ಲಿ ಅನುಕೂಲಕರ ಬ್ಯಾಕ್ಟೀರಿಯಾಗಳು ಸಾಯ್ತಾ ಬರುತ್ತೆ. ಹಾಗಾಗಿ ಏನಾಗುತ್ತೆ, ಕೆಲವೊಂದು ಫೈಬರ್ಸ್ಗಳನ್ನು ನಾವು ಸೇವನೆ ಮಾಡಿದಾಗ, ಸಸ್ಯಾಹಾರವನ್ನು ಸೇವನೆ ಮಾಡಿದಾಗ ಅದೇನು ಮಾಡುತ್ತೆ, ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ವಿಷಗಳ ಜೊತೆ ಇವನ್ನು ಬೈಂಡ್ ಮಾಡಿ ಅದನ್ನು ದೇಹದಿಂದ ಹೊರ ಹಾಕಲು ಬಹಳಷ್ಟು ಸಹಾಯಕಾರಿಯಾಗಿದೆ. ವಿಷವನ್ನು ಅದನ್ನು ದೇಹದಿಂದ ಹೊರ ಹಾಕಲು ಬಹಳ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸುವಂಥದ್ದು ನಮ್ಮ ಗಟ್ ಮೈಕ್ರೋಬಯೋಮ್ ಅಂತ ಹೇಳ್ಬೋದು, ಅಥವಾ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು. ಅದಕ್ಕೋಸ್ಕರನೇ ನಾವು ಸೇವಿಸುವ ಆಹಾರ ಸಮತೋಲನದ ಆಹಾರ ಆಗಿರಬೇಕು. ಅದರಲ್ಲಿ ನಾರಿನಾಂಶ ಜಾಸ್ತಿ ಇರಬೇಕು. ಪ್ರೋಬಯಾಟಿಕ್ಸ್ ಅಂತ ಕರಿತೀವಿ. ಹಾಲು, ಮೊಸರು, ಮಜ್ಜಿಗೆ, ಉಪ್ಪಿನಕಾಯಿ, ಫರ್ಮೆಂಟೆಡ್ ಆಹಾರ ಆಗಿರ್ಬೋದು, ಗಂಜಿ ಆಗಿರಬಹುದು. ಈ ಥರದನ್ನು ನಾವು ಸೇವನೆ ಮಾಡಿದ್ರೆ ನಮ್ಮ ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಅದು ವಿಷವನ್ನು ದೇಹದಿಂದ ಹೊರ ಹಾಕಲು ಪ್ರಯತ್ನ ಪಡುತ್ತೆ. ಜೊತೆಗೆ ಆಟೋಫೇಜಿ ಎನ್ನುವ ಒಂದು ಪ್ರೊಸೆಸ್ ಇದೆ. ಇದು ದೇಹದಲ್ಲಿ ಏನಾದರೂ ಡ್ಯಾಮೇಜ್ಗಳಾಗಿರುತ್ತೆ, ಈ ವಿಷಗಳಿಂದ ಡ್ಯಾಮೇಜ್ ಆಗಿರುವಂಥಲ್ಲ ಅಂತಹ ಜೀವಕೋಶಗಳನ್ನು ನಾಶ ಮಾಡುವಂಥದ್ದು. ಅದನ್ನು ನಾಶ ಮಾಡಿದ್ರೆ ಏನಾಗುತ್ತೆ, ದೇಹ ಆರೋಗ್ಯಕರವಾಗಿರುತ್ತೆ. ಅದನ್ನು ಹಾಗೇ ಬಿಟ್ಟಂಥ ಸಂದರ್ಭದಲ್ಲಿ ಅವು ಮುಂದಿನ ದಿನದಲ್ಲಿ ನಮಗೆ ನಾನಾ ರೀತಿಯ ಕಾಯಿಲೆಗಳನ್ನು ಉಂಟು ಮಾಡುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ ಕ್ಯಾನ್ಸರ್ ಜೀವಕೋಶಗಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ಪ್ರತಿದಿನ ನಮಗೆ ಅರಿವಿಲ್ಲದಂತೆ ನಾನಾ ರೀತಿಯ ರಾಸಾಯನಿಕಗಳಿಗೆ ನಾವು ಒಳಪಡ್ತಾ ಇದ್ದೀವಿ. ಕೆಲವೊಂದು ಜೀವಕೋಶಗಳು ಕ್ಯಾನ್ಸರ್ ಜೀವಕೋಶಗಳು ಆಗಬಹುದು. ಅಂಥ ಸಂದರ್ಭದಲ್ಲಿ ಆಟೋಫೇಜಿ ಎನ್ನುವ ಈ ಒಂದು ಪ್ರಕ್ರಿಯೆ ಏನು ಮಾಡುತ್ತೆ, ಆ ಜೀವಕೋಶಗಳನ್ನು ಹುಡುಕಿ ಆ ಜೀವಕೋಶಗಳನ್ನು ಸಾಯಿಸುತ್ತೆ, ನಾಶ ಮಾಡುತ್ತೆ. ಹಾಗಾಗಿ ದೇಹದಲ್ಲಿರುವ ಈ ಒಂದು ವಿಷ ಅಥವಾ ಈ ಕ್ಯಾನ್ಸರ್ ಜೀವಕೋಶಗಳು ದೇಹಕ್ಕೆ ತೊಂದರೆ ಮಾಡುವಂಥದ್ದೇ. ಅದನ್ನು ತೆಗೆದುಹಾಕಲು ಈ ಆಟೋಫೇಜಿ ಎನ್ನುವ ಮತ್ತು ಅಪಾಪ್ಟಾಸಿಸ್ ಮತ್ತು ಆಟೋಫೇಜಿ ಈ ಪ್ರಕ್ರಿಯೆಗಳು ಸಹ ನಮ್ಮ ದೇಹವನ್ನು ನಿರ್ವಿಷಯುಕ್ತ ಮಾಡಲು ಸಹಕಾರ ಮಾಡುತ್ತೆ. ಇದರಿಂದ ನಮ್ಮ DNA ರಕ್ಷಣೆ ದೊರಕುತ್ತೆ. ನಮ್ಮ ಪ್ರೋಟೀನ್ಗಳು, DNA ಲಿಪಿಡ್ಸ್ಗಳು, ಮೈಕ್ರೋ ಮಾಲಿಕ್ಯೂಲ್ಸ್ ಅಂತ ಅನ್ಬೋದು, ಇವುಗಳೆಲ್ಲದಕ್ಕೂ ನಮ್ಮ ಮೈಟೋಕಾಂಡ್ರಿಯಾ ಇವುಗಳಿಗೆ ಎಲ್ಲದಕ್ಕೂ ಹೆಚ್ಚು ರಕ್ಷಣೆ ಇವುಗಳಿಂದ ದೊರಕುತ್ತೆ ಅಂತ ಹೇಳ್ಬೋದು. ದೇಹದಲ್ಲಿರುವ ವಿಷಗಳನ್ನು ನಿರ್ವಿಷಯುಕ್ತ ಮಾಡುವ ಮತ್ತೊಂದು ಬಹಳ ಪ್ರಮುಖವಾದ ಪ್ರಕ್ರಿಯೆ ಅಂದರೆ ದೇಹದಲ್ಲಿ ಬಿಡುಗಡೆಯಾಗುವ ಹೀಟ್ ಶಾಕ್ ಪ್ರೋಟೀನ್ಸ್ಗಳು ಅಂತ, HSPs ಅಂತ ಕರಿತೀವಿ. ಹೀಟ್ ಶಾಕ್ ಪ್ರೋಟೀನ್ಸ್ ಇವುಗಳು ಯಾವ ಸಂದರ್ಭದಲ್ಲಿ ಬಿಡುಗಡೆಯಾಗುತ್ತೆ ಅಂದರೆ ದೇಹಕ್ಕೆ ಏನೋ ಒಂದು ತೊಂದರೆ ಆಗ್ತಾಯಿದೆ, ಅತಿ ಹೆಚ್ಚು ಉಷ್ಣತೆಗೆ ನಾವು ಒಳಪಡ್ತೀವಿ ಅಥವಾ ಉಪವಾಸ ಮಾಡಿರ್ತೀವಿ, ಏನೋ ಒಂದು ಒತ್ತಡ ಇದ್ದಾಗ ಏನಾಗುತ್ತೆ, ಹೀಟ್ ಶಾಕ್ ಪ್ರೋಟೀನ್ಗಳು ಬಿಡುಗಡೆಯಾಗುತ್ತೆ. ಈ ಹೀಟ್ ಶಾಕ್ ಪ್ರೋಟೀನ್ಗಳು ದೇಹವನ್ನು ಆ ಒಂದು ಹೋಮಿಯೋಸಿಸ್ ಅಂತ ಅಂತೀವಿ, ಅಂದರೆ ದೇಹವನ್ನು ಆ ಒಂದು ಸ್ಥಿತಿಗೆ ಒಗ್ಗಿಕೊಳ್ಳಲು ಸಹಾಯ ಮಾಡ್ತಾ ಬರುತ್ತೆ. ಅವುಗಳು ಒಂದಷ್ಟು ಜೀನ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ, ಡಿಟಾಕ್ಸಿಫಿಕೇಷನ್ ಜೀನ್ಸ್ಗಳನ್ನು. ಹಾಗಾಗಿ ಹೀಟ್ ಶಾಕ್ ಪ್ರೋಟೀನ್ ಸಹ ಈ ಒಂದು ಡಿಟಾಕ್ಸಿಫಿಕೇಷನ್ ಪ್ರಾಸೆಸ್ಸಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬೋದು. ಜೊತೆಯಲ್ಲಿ ಒಳ್ಳೆಯ ನಿದ್ರೆನ ನಾವು ಮಾಡಬೇಕು. ಸುಮಾರು 6 ರಿಂದ 7 ಗಂಟೆಗಳ ಕಾಲ ನಿದ್ರೆ ಮಾಡಿದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿರುವ ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಒಂದು ಸಿಸ್ಟಮ್ ಇದೆ. ಅದರ ಕೆಲಸ ಏನು ಅಂದರೆ ದೇಹದಲ್ಲಿರುವಂತಹ ಎಲ್ಲ ಜೀವಕೋಶಗಳಲ್ಲಿರುವಂತಹ ಕಸ ಅಥವಾ ವಿಷಗಳನ್ನು ಶೇಖರಣೆ ಮಾಡಿ ದೇಹದಿಂದ ಹೊರ ಹಾಕುವ ಕೆಲಸವನ್ನು ಲಿಂಫ್ಯಾಟಿಕ್ ಸಿಸ್ಟಮ್ ಮಾಡುತ್ತೆ. ಅದು ಸರ್ಕ್ಯುಲೇಟರಿ ಸಿಸ್ಟಮೇ. ರಕ್ತ ಪರಿಚಲನೆ ಅಂತ ಏನು ಹೇಳ್ತೀವಿ, ರಕ್ತ ಪರಿಚಲನೆಯ ಜೊತೆಯಲ್ಲಿ ಲಿಂಫ್ಯಾಟಿಕ್ ಪರಿಚಲನೆಯೂ ಸಹ ನಡೀತಾ ಇರುತ್ತೆ. ಅದು ಎಲ್ಲ ಜೀವಕೋಶಗಳಲ್ಲಿರುವ ಎಕ್ಸ್ಟ್ರಾ ವಾಟರ್ ಕಂಟೆಂಟ್ ಏನಿದೆ ಅದನ್ನು ತೆಗೆದುಕೊಳ್ಳುತ್ತೆ. ಜೊತೆಯಲ್ಲಿ ಅಲ್ಲಿರುವಂತಹ ಬೇಡವಾದ ಮೆಟಬಲೈಟ್ಸ್ಗಳೇನಿರುತ್ತೆ, ಬೇಡವಾದ ವಸ್ತುಗಳೇನಿರುತ್ತೆ ಅವುಗಳನ್ನೆಲ್ಲ ಶೇಖರಣೆ ಮಾಡುತ್ತೆ. ನಂತರ ಅವುಗಳನ್ನು ದೇಹದಿಂದ ಕಿಡ್ನಿಯ ಮುಖಾಂತರ ಹೊರ ಹಾಕುವಂತಹ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಲಿಂಫ್ಯಾಟಿಕ್ ಸಿಸ್ಟಮ್ ಚೆನ್ನಾಗಿರಬೇಕು ಅಂದರೆ ವ್ಯಾಯಾಮ ಮಾಡಬೇಕು. ನಾವು ವ್ಯಾಯಾಮ ಮಾಡಿದಾಗ ಲಿಂಫ್ಯಾಟಿಕ್ ಸಿಸ್ಟಮ್ಮು ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಆ ಕಸಗಳ ಶೇಖರಣೆ, ವಿಷಗಳ ಶೇಖರಣೆ ಚೆನ್ನಾಗಾಗ್ತಾ ಬರುತ್ತೆ. ಅದಕ್ಕೋಸ್ಕರನೇ ವ್ಯಾಯಾಮ ಅನ್ನೋದು ನಮ್ಮ ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗ ಆಗಿರಬೇಕು. ನಮ್ಮ ಹಿರಿಯರು ಮೊದಲೆಲ್ಲ ಬೆಳಗ್ಗೆ ಬೇಗ ಎದ್ದು
ನಾವು ವ್ಯಾಯಾಮ ಮಾಡಬೇಕು, ಯೋಗ ಮಾಡಬೇಕು ಅಥವಾ ಯಾವುದಾದ್ರೂ ವ್ಯಾಯಾಮ ಆಗಿರ್ಬೋದು, ಧ್ಯಾನ ಮಾಡಬೇಕು ಅನ್ನೋದನ್ನು, ಪ್ರಾಣಾಯಾಮ ಮಾಡಬೇಕು, ಉಸಿರಾಟವನ್ನು ಚೆನ್ನಾಗಿ ನಿಯಂತ್ರಣದಲ್ಲಿ ಇಟ್ಕೊಂಡರೆ ದೇಹದ ಬಹಳಷ್ಟು ಕ್ರಿಯೆಗಳು ಚೆನ್ನಾಗಿರುತ್ತೆ ಅನ್ನುವ ಕಾರಣಕ್ಕೆ ಇದನ್ನೆಲ್ಲ ಅವರ ಜೀವನದಲ್ಲಿ ರೂಢಿಸ್ಕೊಂಡಿದ್ರು. ಹಾಗಾಗಿ ವ್ಯಾಯಾಮ ಮಾಡಿದಾಗ ನಮ್ಮ ಲಿಂಫ್ಯಾಟಿಕ್ ಸಿಸ್ಟಮ್ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಜೊತೆಯಲ್ಲಿ ನಾವು ರಾತ್ರಿಯ ಹೊತ್ತು ನನ್ನ ನಿದ್ರೆ ಬಗ್ಗೆ ಸಹ ಹೇಳಿದ್ದೇನೆ. 6 ರಿಂದ 7 ಗಂಟೆಗಳ ಕಾಲ ನಿದ್ರೆನ ನಾವು ಮಾಡಿದಾಗ ಏನಾಗುತ್ತೆ, ನಾವು ಮಲಗಿದಾಗ ರೆಸ್ಟ್ ಪೊಸಿಷನಲ್ಲಿ ಇರ್ತೀವಿ, ನಮ್ಮ ಜೀರ್ಣಾಂಗ ಕ್ರಿಯೆ ರೆಸ್ಟಲ್ಲಿರುತ್ತೆ, ನಿದ್ರೆ ಮಾಡ್ತಾ ಇರ್ತೀವಿ. ಅಂಥ ಸಂದರ್ಭದಲ್ಲಿ ಲಿಂಫ್ಯಾಟಿಕ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಅದು ಎಲ್ಲ ಜೀವಕೋಶಗಳಲ್ಲಿರುವ ವಿಷಗಳು, ಬೇಡದ ವಸ್ತುಗಳನ್ನು ಶೇಖರಣೆ ಮಾಡಿ ದೇಹದಿಂದ ಹೊರ ಹಾಕುವ ಪ್ರಕ್ರಿಯೆಯಲ್ಲಿ ಮುಂದಾಗಿರುತ್ತೆ. ಬಹಳ ಪ್ರಮುಖವಾಗಿ ನಮ್ಮ ಮೆದುಳಿನಲ್ಲಿರುವ ನರಕೋಶದಲ್ಲಿರುವ ವಿಷಗಳನ್ನು, ಮುಖ್ಯವಾಗಿ ಅಮೆಲಾಯ್ಡ್ ಪ್ಲೇಕ್ಸ್ಗಳಂತ ಕರಿತೀವಿ. ಅಮೆಲಾಯ್ಡ್ ಅನ್ನುವುದು ಒಂದು ಪ್ರೋಟೀನು. ಆ ಪ್ರೋಟೀನ್ನಲ್ಲಿ ಒಂದು ಸಂದರ್ಭದಲ್ಲಿ ಪ್ರೋಟೀನ್ ಬಿಡುಗಡೆ ಉತ್ಪಾದನೆಯಾಗುವ ಸಂದರ್ಭದಲ್ಲಿ ಕೆಲವೊಂದು ಟ್ರಂಕೇಟೆಡ್ ಪ್ರೋಟೀನ್ಗಳಿರುತ್ತೆ, ಹಾಳಾಗಿರುವಂಥ ಪ್ರೋಟೀನ್ಗಳಿರುತ್ತೆ. ಅದನ್ನು ದೇಹ ಹೊರ ಹಾಕಬೇಕು, ಅದನ್ನು ಹಾಗೆ ಇಟ್ಕೊಳ್ಳುವ ಹಾಗಿಲ್ಲ. ಹಾಗಾಗಿ ಅಂತಹ ಒಂದು ಟ್ರಂಕೇಟೆಡ್ ಪ್ರೋಟೀನ್, ಡ್ಯಾಮೇಜ್ಡ್ ಪ್ರೋಟೀನ್ ಏನಿರುತ್ತೆ ಅದನ್ನು ಲಿಂಫ್ಯಾಟಿಕ್ ಸಿಸ್ಟಮ್ಮು ಶೇಖರಣೆ ಮಾಡಿಕೊಂಡು ದೇಹದಿಂದ ಹೊರ ಹಾಕುತ್ತೆ. ಇಲ್ಲದಿದ್ದ ಪಕ್ಷದಲ್ಲಿ ಏನಾಗುತ್ತೆ, ಈ ಪ್ರೋಟೀನ್ಗಳು ದೇಹದಲ್ಲೇ ಅಲ್ಲೇ ಸೇರಿಕೊಂಡು ಆ ನರಕೋಶಗಳಲ್ಲಿ ಡೆಪಾಸಿಟ್ ಆಗಿಬಿಟ್ಟು ಕ್ಯಾಲ್ಸಿಫಿಕೇಷನ್ ಥರ ಡೆಪಾಸಿಟ್ ಆಗಿ ಆ ನರಕೋಶಗಳನ್ನು ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಹಾಗಾಗಿ ಲಿಂಫ್ಯಾಟಿಕ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡೋದಿದೆಯಲ್ಲ ಅದು ಬಹಳ ಮುಖ್ಯ. ಅದು ಯಾವ ರೀತಿ ಅಂದರೆ, ಒಂದು ವ್ಯಾಯಾಮ ಮಾಡಬೇಕು, ಇನ್ನೊಂದು ಒಳ್ಳೆಯ ನಿದ್ರೆಯನ್ನು ಮಾಡಿದಂಥ ಸಂದರ್ಭದಲ್ಲೂ ಸಹ ನಮ್ಮ ಲಿಂಫ್ಯಾಟಿಕ್ ಸಿಸ್ಟಮ್ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಜೊತೆಯಲ್ಲಿ ನಾವು ಒಳ್ಳೆಯ ಆಹಾರವನ್ನು ಸೇವನೆ ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ ನಮ್ಮ ಆಹಾರದಲ್ಲಿ ಮಸಾಲ ಪದಾರ್ಥಗಳು, ಪ್ರಮುಖವಾಗಿ ಅದು ಪೆಪ್ಪರಿನ್, ಕರಿಮೆಣಸು, ಅದರಲ್ಲಿ ಪೆಪ್ಪರಿನ್ ಇರುತ್ತೆ. ಅರಿಶಿಣದಲ್ಲಿ ಕರ್ಕ್ಯುಮಿನ್ ಇದೆ, ಅದೊಂದು ಆ್ಯಂಟಿವೈರಲ್, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್, ಆ್ಯಂಟಿ ಆಕ್ಸಿಡೆಂಟ್, ಅದರ ಜೊತೆಗೆ ಆ್ಯಂಟಿ ಇನ್ಫ್ಲಮೇಟರಿ, ದೇಹದಲ್ಲಿ ಉರಿಯೂತ ಇಲ್ಲದಂತೆ ತೆಗೆಸುವಂತಹದ್ದು. ಇದರ ಜೊತೆಗೆ ಲವಂಗ ಆಗ್ಬೋದು, ಏಲಕ್ಕಿ ಆಗಿರಬಹುದು, ಜಿಂಜರ್, ಅದನ್ನು ಶುಂಠಿ, ಅದರಲ್ಲಿ ಜಿಂಜರಾಲ್ ಇದೆ. ಇದೇ ರೀತಿ ಎಲ್ಲ ಥರದ EGCG ಅನ್ನೋದು ಅದೊಂದು ಪ್ರಮುಖವಾದ ಆ್ಯಂಟಿ ಆಕ್ಸಿಡೆಂಟ್. ಅದು ನಮ್ಮ ಗ್ರೀನ್ ಟೀಲಿರುತ್ತೆ, ಬಹಳ ಹೆಚ್ಚಿರುತ್ತೆ. ಕ್ವಿರ್ಸಿಟಿನ್ ಅಂತ ಅಂತೀವಿ. ಆಮೇಲೆ ಆಲ್ಕೊಲಾಯ್ಡ್ ಕಾಂಪೌಂಡ್ಗಳು, ಫ್ಲಾವಿನಾಯ್ಡ್ಸ್ಗಳು, ಫಿನಾಲಿಕ್ ಕಾಂಪೌಂಡ್ಸ್ಗಳು, ಇವೆಲ್ಲದೂ ನಮ್ಮ ಆಹಾರ ಪದಾರ್ಥಗಳಲ್ಲಿ ಇರೋದರಿಂದ ಜೀರಿಗೆ ಆಗ್ಬೋದು, ಕರಿಮೆಣಸಾಗಿರಬಹುದು, ಇದನ್ನೆಲ್ಲ ನಾವು ಸೇವನೆ ಮಾಡ್ತೀವಿ. ಇದರ ಜೊತೆಯಲ್ಲಿ ಕೆಲವೊಂದು ತರಕಾರಿಗಳು, ವಿಶಿಷ್ಟವಾಗಿ ಈ ಕ್ರೂಸಿಫರಸ್ ವೆಜಿಟೇಬಲ್ ಅಂತ ಕರಿತೀವಿ, ಕಾಲಿಫ್ಲವರು, ಕ್ಯಾಬೇಜ್, ಈ ಥರ ಗುಂಪಿಗೆ ಸೇರಿದಂತಹದ್ದು. ಇದರ ಜೊತೆಗೆ ಈರುಳ್ಳಿ ಆಗ್ಬೋದು, ಬೆಳ್ಳುಳ್ಳಿ, ಅಲಿಸಿಲಿನ್ ಎನ್ನುವ ಒಂದು ಪ್ರಮುಖವಾದ ಸಲ್ಫರ್ ಕಾಂಪೌಂಡ್ ಇದೆ ಈರುಳ್ಳಿ, ಬೆಳ್ಳುಳ್ಳಿ ಇವುಗಳಲ್ಲಿ. ಕಾಲಿಫ್ಲವರ್, ಕ್ಯಾಬೇಜಲ್ಲಿ ಗ್ಲೈಕಾಸಿನೇಟ್ ಮುಖ್ಯವಾಗಿ ಈ ರಾಸಾಯನಿಕಗಳಿರುತ್ತೆ. ಇದೆಲ್ಲ ಮುಖ್ಯವಾಗಿ ಏನು ಮಾಡುತ್ತೆ ಅಂದರೆ, ಒಂದು ಡ್ಯಾಮೇಜ್ ಆಗಿರುವಂತಹ ಜೀವಕೋಶಗಳು, ಕ್ಯಾನ್ಸರ್ ಜೀವಕೋಶಗಳು, ಕಾಯಿಲೆಯ ಜೀವಕೋಶಗಳನ್ನು ನಾಶ ಮಾಡೋವಂಥದ್ದು. ಹಾಗಾಗಿ ಬ್ರ್ಯಾಕೋಲಿ, ಕಾಲಿಫ್ಲವರ್, ಕ್ಯಾಬೇಜ್ ಈ ಥರದ ತರಕಾರಿಗಳಲ್ಲಿ ಗ್ಲೈಕಾಸಿನೇಟ್ಗಳು ತುಂಬ ಹೆಚ್ಚಿರೋದ್ರಿಂದ ಅವುಗಳನ್ನು ಸೇವನೆ ಮಾಡಬೇಕು. ಗ್ರೀನ್ ಟೀಯನ್ನು ಹೆಚ್ಚು ಬಳಸಬೇಕು. ಕೆಲವೊಂದು ಮಸಾಲ ಪದಾರ್ಥಗಳು, ಲವಂಗ ಆಗ್ಬೋದು, ಏಲಕ್ಕಿ ಆಗ್ಬೋದು, ದಾಲ್ಚಿನ್ನಿ ಆಗ್ಬೋದು, ಅರಿಶಿನ, ಕರಿಮೆಣಸು, ಇವುಗಳನ್ನು ನಮ್ಮ ಆಹಾರದಲ್ಲಿ ಬಳಸೋದ್ರಿಂದ, ಮತ್ತು ಗ್ರೀನ್ ಟೀ ಇವುಗಳನ್ನು ಯಥೇಚ್ಛವಾಗಿ ಬಳಸೋದ್ರಿಂದ, ಹಣ್ಣು ಸೊಪ್ಪು ತರಕಾರಿಗಳು, ಅದರಲ್ಲಿ ವೈಟಮಿನ್ಸ್ಗಳಿರುತ್ತೆ, ಅದರ ಜೊತೆಗೆ ಐರನ್ ಕಂಟೆಂಟ್ ಇರುತ್ತೆ, ಕ್ಯಾಲ್ಶಿಯಮ್ ಇರುತ್ತೆ, ಮೆಗ್ನೀಷಿಯಮ್ ಇರುತ್ತೆ, ಜಿಂಕ್ ಇರುತ್ತೆ, ಲೈಕೋಪಿನ್ ಇರುತ್ತೆ, ಅದರ ಜೊತೆಗೆ ಕೆರಟಿನಾಯ್ಡು, ಝ್ಯಾಂಥೋಫಿಲಿನ್ ಇವುಗಳೆಲ್ಲ ಹೆಚ್ಚು ಇರೋದರಿಂದ ಅವುಗಳೇನಾಗುತ್ತೆ, ನಮ್ಮ ದೇಹದಲ್ಲಿ ಡಿಟಾಕ್ಸಿಫಿಕೇಷನ್ ಪ್ರೋಸೆಸ್ನ ಎನ್ಹಾನ್ಸ್ ಮಾಡುತ್ತೆ. ಮತ್ತು ಇರುವಂತಹ ವಿಷಗಳನ್ನು ದೇಹದಿಂದ ಹೊರ ಹಾಕುವ ಪ್ರಕ್ರಿಯೆಯನ್ನು ಹೆಚ್ಚು ಮಾಡುತ್ತೆ. ಜೀನ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಬಯೋ ಅವೈಲಬಿಲಿಟಿನ ಜಾಸ್ತಿ ಮಾಡ್ತಾ ಬರುತ್ತೆ. ಲಿವರಲ್ಲಿರುವ ಈ ಕಿಣ್ವಗಳು, ಡಿಟಾಕ್ಸಿಫಿಕೇಷನ್ ಮಾಡುವಂಥ ಕಿಣ್ವಗಳಿದೆ, ಅದರಲ್ಲಿ ಫೇಸ್ 1 ಎನ್ಸೈಮ್, ಫೇಸ್ 2 ಎನ್ಸೈಮ್, ಫೇಸ್ 3 ಎನ್ಸೈಮ್ ಅಂತ ಸಿಪ್ ಪಾತ್ವೇ ಜೀನ್ಸ್ ಅಂತ ಕರಿತೀವಿ. ಸಿಪ್ ಫ್ಯಾಮಿಲಿ ಜೀನ್ಸ್ಗಳು. ಈ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗಬೇಕು ಅಂದರೆ ಈ ರಾಸಾಯನಿಕಗಳು ಆ ಜೀನ್ಗಳನ್ನು ಆ್ಯಕ್ಟಿವೇಟ್ ಮಾಡೋದರಿಂದ ಆ ಜೀನ್ಸ್ಗಳೇ ಆ್ಯಕ್ಟಿವೇಟ್ ಆಗುತ್ತೆ, ಆ ಎನ್ಸೈಮ್ಗಳು ಬಿಡುಗಡೆಯಾಗುತ್ತೆ. ದೇಹದಲ್ಲಿರುವ ವಿಷಗಳನ್ನು ನಿರ್ವಿಷಯುಕ್ತ ಮಾಡುವ ಪ್ರಕ್ರಿಯೆಯಲ್ಲಿ ಇವೆಲ್ಲ ತೊಡಗುತ್ತೆ. ಹಾಗಾಗಿ ನಮ್ಗೆ ಆಶ್ಚರ್ಯ ಆಗ್ಬೋದು,
ವಿಷದ ಜಗತ್ತಿನಲ್ಲಿ ಬದುಕಿದ್ದರೂ ನಾವು ಜೀವಂತವಾಗಿದ್ದೀವಿ, ಆರೋಗ್ಯಕರವಾಗಿದ್ದೀವಿ ಅಂದರೆ ನಮ್ಮ ಒಳಗಿರುವ ಅಂಗಾಂಗಗಳು ಅದ್ಭುತವಾಗಿ ಕೆಲಸ ಮಾಡ್ತಾಯಿದೆ. ಲಿವರ್ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ, ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಿದೆ, ನಮ್ಮ ಚರ್ಮ ಒಂದು ಪ್ರೊಟೆಕ್ಷನ್ ಥರ ಕೆಲಸ ಮಾಡ್ತಾಯಿದೆ. ಅದರಲ್ಲಿ ಏನಾದರೂ ತೊಂದರೆಗಳಾದರೆ ನಮಗೆ ಹಲವಾರು ರೀತಿಯ ಸೋಂಕುಗಳು ಬರಬಹುದು. ಡರ್ಮಲ್ ಆಗಿ ಅಂದರೆ ಚರ್ಮದ ಮುಖಾಂತರ ಹಲವಾರು ರಾಸಾಯನಿಕಗಳು ದೇಹವನ್ನು ಸೇರ್ಬೋದು. ನಮ್ಮ ಗಟ್ ಮೈಕ್ರೋಬಯೋಮ್ ಬಹಳಷ್ಟು ಬೈಲ್ ಆ್ಯಸಿಡ್ಗಳನ್ನು ಹೆಚ್ಚು ಬಿಡುಗಡೆ ಮಾಡುವ ಹಾಗೆ, ಜೊತೆಗೆ ಕೆಲವೊಂದು ವಿಷಯಗಳನ್ನು ನ್ಯೂಟ್ರಲೈಸ್ ಮಾಡುವ ಹಾಗೆ ನಮ್ಮ ಗಟ್ಟಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಮಾಡ್ತಾಯಿದೆ. ಹಾಗಾಗಿ ಹಲವಾರು ಎನ್ಸೈಮ್ಗಳು, ಕಿಣ್ವಗಳು, ಪ್ರೋಟೀನ್ಗಳು ಈ ಒಂದು ಕಾರ್ಯದಲ್ಲಿ ಸತತವಾಗಿ ಒಂದು ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋದ್ರಿಂದ ನಮ್ಮ ಆರೋಗ್ಯ ಉತ್ತಮವಾಗಿದೆ. ಹಾಗಾಗಿ ದೇಹ ಒಂದು ಅದ್ಭುತ, ಇದು ನಾವು ಬ್ರಹ್ಮಾಂಡ ಅಂತಲೇ ಹೇಳ್ಬೋದು. ನಮಸ್ಕಾರ.